ನಮಸ್ಕಾರ ವೀಕ್ಷಕರಿಗೆ ವಿಶೇಷ ಸೂಚನೆ. ಇನ್ ಕೇಬಲ್ ಈಗ ಮೆಟ್ರೋಕಾಸ್ಟ್ ಡಿಬಿಟಿ ನೆಟ್ವರ್ಕ್ ಆಗಿದ್ದು ಸಿಬಿಎನ್ ಚಾನಲ್ ಈಗ ಬದಲಾದ ಹೆಸರಿನೊಂದಿಗೆ ಪಿಜಿಪಿ ಚಾನಲ್ ಆಗಿದೆ. ವಾರ್ತೆಗಳ ಪ್ರಾಯೋಜಕರು ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಬಿ ಖಾತೆಗೆ ಸಮರ್ಪಕ ದಾಖಲೆ ಸಲ್ಲಿಸಿ, ಯಾವುದೇ ಸಮಸ್ಯೆಗಳು ಇದ್ದಲ್ಲಿ ದೂರು ಸಲ್ಲಿಸಿ. ಜುಬೇನ್ ಮಹಾಪಾತ್ರ. ಇಡ್ಲಿ ಬಂಡಿ ವಿಚಾರಕ್ಕೆ ಜಗಳ, ಬೆಳ್ಳಂಬೆಳಗ್ಗೆ ನಗರದಲ್ಲಿ ಹರಿದ ನೆತ್ತರ. ಮಾನ್ವಿ ಸಿರ್ವಾರ ಸರ್ಕಾರದ ಸಾಧನೆ ಸಮಾವೇಶ ಕುರಿತು ಅಧಿಕಾರಿಗಳೊಂದಿಗೆ ಸಚಿವ ಎನ್ಎಸ್ ಬೋಸರಾಜ್, ಶಾಸಕ ಹಂಪಯ್ಯ ನಾಯಕ್ ಅವರಿಂದ ಪೂರ್ವಭಾವಿ ಸಭೆ. ಆಪರೇಷನ್ ಸಿಂಧೂರ ಯಶಸ್ವಿ ಕಾರ್ಯಾಚರಣೆ ನಿಮಿತ್ತ ಜರುಗಿದ ತಿರಂಗ ಯಾತ್ರೆಯಲ್ಲಿ ಭಾಗವಹಿಸಿ ರಾಷ್ಟ್ರ ಪ್ರೇಮ ಮೆರೆದ ಸರ್ಕಾರಿ ಮಹಿಳಾ ಕಾಲೇಜಿನ ಎನ್ಎಸ್ಎಸ್ ಘಟಕ. ಮತ್ತು ವಾರ್ಷಿಕ ಕ್ರೀಡಾಕೂಟ ಹಾಗೂ ವಿವಿಧ ಸ್ಪರ್ಧೆಗಳಲ್ಲಿ ಎನ್ಎಸ್ಎಸ್ ಸ್ವಯಂ ಸೇವಕಿಯರ ಉತ್ತಮ ಸಾಧನೆ. ಆಸ್ತಿ ಹೊಂದಿರುವ ಮಾಲೀಕರು ಸಮರ್ಪಕವಾಗಿ ದಾಖಲೆಗಳನ್ನು ಸಲ್ಲಿಸಿದ ಬಿ ಖಾತಾ ನೀಡಲಾಗುತ್ತದೆ. ಯಾವುದೇ ಸಮಸ್ಯೆ ಮತ್ತು ದೂರುಗಳಿದ್ದಲ್ಲಿ ಕೂಡಲೇ ಹೆಲ್ಪ್ಲೈನ್ ಮೂಲಕ ದೂರು ಸಲ್ಲಿಸಿದಲ್ಲಿ ಸ್ಪಂದಿಸಲಾಗುತ್ತದೆ ಎಂದು ಮಹಾನಗರ ಪಾಲಿಕೆ ಆಯುಕ್ತ ಜುಬೇನ್ ಮಹಾಪಾತ್ರ ಹೇಳಿದರು. ಆಸ್ತಿ ಹೊಂದಿರುವ ಮಾಲೀಕರು ಸಮರ್ಪಕವಾಗಿ ದಾಖಲೆಗಳನ್ನು ಸಲ್ಲಿಸಿದಲ್ಲಿ ಬಿ ಖಾತಾ ನೀಡಲಾಗುತ್ತದೆ. ಯಾವುದೇ ಸಮಸ್ಯೆ ಮತ್ತು ದೂರುಗಳು ಇದ್ದಲ್ಲಿ ಕೂಡಲೇ ಹೆಲ್ಪ್ಲೈನ್ ಮೂಲಕ ದೂರು ಸಲ್ಲಿಸಿದಲ್ಲಿ ಸ್ಪಂದಿಸಲಾಗುತ್ತದೆ ಎಂದು ಮಹಾನಗರ ಪಾಲಿಕೆ ಆಯುಕ್ತ ಜುಬೇನ್ ಮಹಾಪಾತ್ರ ಹೇಳಿದರು. ನಗರದ ವಾರ್ಡ್ ನಂಬರ್ 13ರ ಭರತ್ ನಗರ ಅನುಷಾ ಕಾಲೋನಿಯಲ್ಲಿ ಮಹಾನಗರ ಪಾಲಿಕೆ ವತಿಯಿಂದ ಹಮ್ಮಿಕೊಂಡ ಬಿ ಖಾತಾ ಅಭಿಯಾನ ಹಾಗೂ ವಿತರಣಾ ಕಾರ್ಯಕ್ರಮದಲ್ಲಿ ಮಾತನಾಡಿ, ನಗರದ ನಿವಾಸಿಗಳು ತಮ್ಮ ಆಸ್ತಿಗಳಿಗೆ ಬಿ ಖಾತಾ ನೀಡಲು ಈಗಾಗಲೇ ಜಾಗೃತಿ ಮೂಡಿಸಲಾಗಿದೆ. ಜೊತೆಗೆ ಸಾಕಷ್ಟು ಅರ್ಜಿಗಳು ಸಲ್ಲಿಕೆಯಾಗಿದೆ. ಈ ಹಿಂದಿನ ಸಾಕಷ್ಟು ಫೈಲ್ಗಳು 3-4 ವರ್ಷಗಳಿಂದ ಬಾಕಿ ಉಳಿದುಕೊಂಡಿದ್ದು ಕ್ಲಿಯರ್ ಮಾಡುವ ಕೆಲಸ ನಡೆಯುತ್ತಿದೆ. ಕೆಲಸಗಳು ಇರುವುದರಿಂದ ಬಿಲ್ ಕಲೆಕ್ಟರ್ ನೇಮಕಕ್ಕೆ ಸೂಚಿಸಿದೆ ಎಂದರು. ತೆರಿಗೆ ಪಾವತಿಗಾಗಿ 24 ಗಂಟೆಯಲ್ಲಿ ಮಾಡಲು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದು, ಸಣ್ಣ ಪುಟ್ಟ ಸಮಸ್ಯೆಗಳು ಇದ್ದಲ್ಲಿ 2-3 ದಿನಗಳು ತೆಗೆದುಕೊಳ್ಳುತ್ತದೆ. ಸಾರ್ವಜನಿಕರಿಗೆ ಸ್ಪಂದಿಸುವ ಹಿನ್ನೆಲೆಯಲ್ಲಿ ಮಹಾನಗರ ಪಾಲಿಕೆಯಿಂದ ಹೆಲ್ಪ್ಲೈನ್ ಸೇವೆ ಇದ್ದು, ಯಾವುದೇ ಸಮಸ್ಯೆಗಳು ಮತ್ತು ದೂರುಗಳು ಇದ್ದಲ್ಲಿ ಸಲ್ಲಿಸಬಹುದು ಹಾಗೂ ಭೇಟಿಯಾದಾಗಲೂ ದೂರು ನೀಡಬಹುದು ಎಂದು ತಿಳಿಸಿದರು. ನಗರದಲ್ಲಿ ಪರಿಸರ ಸಂರಕ್ಷಣೆ ಜೊತೆಗೆ ತ್ಯಾಜ್ಯ ವಿಲೇವಾರಿಗೆ ಕ್ರಮ ಕೈಗೊಳ್ಳಲಾಗಿದೆ. ಪಾಲಿಕೆ ಆಡಳಿತದಲ್ಲಿ ವೇಗವಾಗಿ ಕೆಲಸ ಮಾಡಲು ಸೂಚಿಸಲಾಗಿದೆ ಎಂದರು. ನಗರದಲ್ಲಿ ಸ್ವಚ್ಛತಾ ಕಾರ್ಯಕ್ಕಾಗಿ ಯಂತ್ರಗಳ ಖರೀದಿ ಮಾಡಲಾಗುತ್ತಿದ್ದು, ಈಗಾಗಲೇ ನಗರದಲ್ಲಿ ಸ್ವಚ್ಛತೆಗೆ ಹೊಂದಿಕೊಳ್ಳುವಂತಹ ಯಂತ್ರಗಳ ಖರೀದಿ ಹೆಚ್ಚು ಮಾಡಿ ಮುಂದಿನ 2 ವರ್ಷದೊಳಗೆ ರಾಜ್ಯ ಮತ್ತು ರಾಷ್ಟ್ರಕ್ಕೆ ಮಾದರಿ ಮಹಾನಗರ ಪಾಲಿಕೆ ಮಾಡಲು ಶ್ರಮಿಸುವುದಾಗಿ ತಿಳಿಸಿದರು. ರೋಡಿಂದ ಅದು ಧೂಳು ಸಕ್ ಮಾಡಿಕೊಂಡು ಅಲ್ಲಿಂದಾನೆ ತೆಗೆದು ಬಿಟ್ಟು ಬೇರೆ ಕಡೆ ಹಾಕಿಬಿಡ್ತಾರೆ. ಸೊ ಆ ತರ ಮಷಿನ್ಗಳು ಕೂಡ ನಾವೇ 1 ವಾರ ಹಿಂದೆ ಇಲ್ಲಿ ರಾಯಚೂರು ಮಹಾನಗರಿಗೆ ಅದನ್ನ ಅನುಕೂಲ ಆಗುತ್ತಾ, ರಾಯಚೂರು ಮಹಾನಗರ ರೋಡ್ಗಳಿಗೆ ಅನುಗುಣವಾಗಿ ಯಾವುದು ಮಷಿನ್ ನಾವೇ ತಗೊಳ್ಬಹುದು ಅಂತಾನ ಪ್ರಯೋಗವನ್ನು ಮಾಡಿದೀವಿ, ಟೆಸ್ಟಿಂಗ್ ಮಾಡ್ಕೊಂಡಿದೀವಿ. ಸೊ ಅದನ್ನು ಒಂದು ಬಹುಶಃ ನನ್ನ ಪ್ರಕಾರ ಒಂದು ಮುಂದಿನ 40ರಿಂದ 50 ದಿವಸಗಳ ಒಳಗಡೆ ಆ ತರ ಮಷಿನ್ ನಾವು ತಂದು ಮಹಾನಗರ ಪಾಲಿಕೆಯಲ್ಲಿ ಬಳಸಲಿಕ್ಕೆ ಶುರು ಮಾಡ್ತೀವಿ. ಸೊ ಏನ್ ಕನಸು ತಂದು ನಮ್ದು ಅದೇನೇ ಕನಸು. ಮೇ ಬಿ 1 ವರ್ಷ 2 ವರ್ಷದಲ್ಲಿ ರಾಯಚೂರಿನ ಬರೀ ಒಂದು ನಮ್ಮ ರಾಜ್ಯ ಒಳಗಡೆ ಅಲ್ಲ, ಒಂದು ನ್ಯಾಷನಲ್ ಮಟ್ಟದ ಸಿಟಿ ಮಾಡುವಂತ ಪ್ರಯತ್ನವನ್ನು ಮಾಡ್ತಾ ಇದೀವಿ ಮತ್ತು ಖಂಡಿತ ಮಾಡ್ತೀವಿ. ಅದರಲ್ಲಿ ತಮ್ಮಿಂದ ಕೆಲವು ಈಗ 2-3 ಇನ್ನು ಪಾಯಿಂಟ್ಸ್ ಹೇಳಿ ನಾನು ಮಾತನ್ನ ಮುಗಿಸ್ತೀನಿ. ನಂಬರ್ 1, ಜಲ್ಲಾ ಸಾಹೇಬರು ಒಂದು ಪಾಯಿಂಟ್ ರೇಸ್ ಮಾಡಿದ್ರು ಸ್ಟಾಫ್ ಅವೇರ್ನೆಸ್ ಬಗ್ಗೆ. ಸೊ ಈಗಲೇ ನಾವೇ ಬಹಳ ಬೇರೆ ಪ್ರಕಾರ ನಾನಾ ಪ್ರಕಾರ ತರಬೇತಿಗಳು ಕೂಡ ಮತ್ತೆ ಡಿಸ್ಕಷನ್ಸ್ ಮೀಟಿಂಗ್ಸ್ ಮೂಲಕ ಒಂದು ನಮ್ಮ ಸ್ಟಾಫ್ರಿಗೆ ಕೂಡ ಅರಿವು ಮೂಡಿಸುವಂತ ಕೆಲಸ ಮಾಡ್ತಾ ಇದೀವಿ. ಆ ಪ್ರಯತ್ನ ಜಾರಿಯಲ್ಲಿ ಇದೆ. ಜನರಿಗೆ ಹೇಗೆ ಸ್ಪಂದಿಸಬೇಕು, ದೂರಿಗೆ ಸ್ಪಂದನೆ ಹೇಗೆ ಮಾಡಬೇಕು. ನಾನು ಖುಷಿ ಪಡ್ತೀನಿ ಹೇಳೋದಕ್ಕೆ, ಈಗ ಹಿಂದಿನ 2 ತಿಂಗಳಲ್ಲಿ ನಾವೇ 139 ದೂರುಗಳಿಗೆ ಅಡ್ರೆಸ್ ಮಾಡಿದೀವಿ. ನಾನು ಬಂದಾಗ ಏನ್ ನೋಡಿದ್ದು, ಮೇನ್ ಇಶ್ಯೂ ಒಂದು ಜನರಿಂದ ದೂರು ಬಂದಾಗ ಒಂದು ದೂರು ನಿರ್ವಹಣೆ ಸಿಸ್ಟಮ್ ಇರಲಿಲ್ಲ, ಕಂಪ್ಲೇಂಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಹೇಳ್ತೀವಿ, ಅದು ಇರಲಿಲ್ಲ. ಸೊ ಬೇಕಾದಷ್ಟು ದೂರು ರಿಜೆಕ್ಟ್ ಆಗ್ತಾ ಇತ್ತು, ಬೇಕಾದಷ್ಟು ದೂರು ಅಡ್ರೆಸ್ ಆಗ್ತಾ ಇತ್ತು, ಏನು ಲೆಕ್ಕ ಇರಲಿಲ್ಲ, ಅದಕ್ಕೆ ಏನು ರೆಕಾರ್ಡ್ಸ್ ಇರಲಿಲ್ಲ. ಸೊ ಈಗಲೇ ತಮಗೆ ಹೇಳಲಿಕ್ಕೆ ಅರಿವು ಮೂಡಿಸ್ಲಿಕ್ಕೆ ನಾನು ಬಯಸ್ತೀನಿ. ನಾವೇ ಒಂದು ಕಂಪ್ಲೇಂಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಮಾಡ್ಕೊಂಡಿದೀವಿ. 2 ಸ್ಟಾಫ್ನ ಅದಕ್ಕೆ ಡೆಡಿಕೇಟೆಡ್ ಆಗಿ ಇಟ್ಟಿದ್ದೀವಿ. ನಾವು ಟಪಾಲ್ ಮೂಲಕ ಕೊಟ್ಟಿರಬಹುದು, ನಮ್ಮ ವಾರ್ಡ್ ಕೌನ್ಸಿಲರ್ಗಳು ಸದಸ್ಯರುಗಳು
ಅವರು ವಾಟ್ಸಪ್ ಮೂಲಕ ಕಾಲ್ ಮೂಲಕ ನನಗೆ ಅಥವಾ ಹಿರಿಯ ಅಧಿಕಾರಿಗಳಿಗೆ ತಿಳಿಸಿರ್ಬೋದು. ತಾವು ನಮಗೆ ಕಾಲ್ ಮಾಡಿಕೊಂಡು ಈಗ 2 ಹೆಲ್ಪ್ಲೈನ್ ನಂಬರ್ ನಾವು ಪೇಪರ್ ಮೂಲಕನೂ ಪ್ರಚುರಪಡಿಸಿದ್ದೀವಿ. ತಾವು ಅದರ ಮೇಲೆ ವಾಟ್ಸ್ಆ್ಯಪ್ ಅಥವಾ ಕಾಲ್ ಮಾಡಿದರೆ ನಾವು ಖಂಡಿತವಾಗಿ ತಮ್ಮ ದೂರಿಗೆ ಸ್ಪಂದನೆ ಮಾಡ್ತೀವಿ. ಸೊ ಅದು ಒಂದು UGD ಓವರ್ಫ್ಲೋ ಸಮಸ್ಯೆ ಇರ್ಬೋದು, ಚರಂಡಿ ಸಮಸ್ಯೆ ಇರ್ಬೋದು, ರೋಡ್ ಸಮಸ್ಯೆ ಇರ್ಬೋದು. ಸೊ ಕೆಲವು ಸಮಸ್ಯೆಗಳು ತಮಗೇನು ಗೊತ್ತಿದೆ, ರಾತ್ರೋರಾತ್ರಿ ಸಾಲ್ವ್ ಮಾಡೋಕ್ಕೆ ಬರಲ್ಲ. ಕೆಲವು ಸಮಸ್ಯೆ ಬೇಗ ನಾವು ಸ್ಪಂದಿಸಿಕೊಂಡು ತುರ್ತಾಗಿ ಪರಿಹಾರ ಬಗೆಹರಿಸಲು ಬರುತ್ತೆ. ಸೊ ಅದನ್ನು ಕೂಡ ತಾವು ಸ್ವಲ್ಪ ನಮ್ಮೊತ್ತಿಗೆ ಕೋಆರ್ಡಿನೇಟ್ ಮಾಡಬೇಕು, ಕೋಆಪರೇಟ್ ಮಾಡಬೇಕು, ಸಹಕಾರವನ್ನು ನೀಡಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಆನಂತರ ಸೆಕೆಂಡ್ ವೆರಿ ಇಂಪಾರ್ಟೆಂಟ್ ವಿಚಾರ ಏನು, ಕಂದಾಯ ವಿಚಾರ. ಯಾವುದೋ ಒಂದು ಸರ್ಕಾರಿಗೆ ಒಂದು ಮುಖ ಆಗಿ ಕಂದಾಯ ವಿಭಾಗ ಇರುತ್ತದೆ. ಅದರಿಂದ ಕಂದಾಯ ಸರ್ವೋಚ್ಚ ಅಧಿಕಾರಿ ಯಾರು, ಜಿಲ್ಲಾಧಿಕಾರಿ ಅವರು. ಅದಕ್ಕೆ ನಾವು ಅವರಿಗೆ ಜಿಲ್ಲಾಧಿಕಾರಿ ಅಂತ ಹೇಳ್ತೀವಿ. ಕಂದಾಯ ಅಂದ್ರೆ ಮಾತೃ ಇಲಾಖೆ. ಅದೇ ರೀತಿ ಮಹಾನಗರ ಪಾಲಿಕೆಯಲ್ಲಿ ಕೂಡ ಕಂದಾಯ ಶಾಖೆ ಮಾತೃ ಶಾಖೆಯಾಗಿ ಇರ್ತದೆ. ಯಾಕೆ, ಹೈಯೆಸ್ಟ್ ಜನರೊಟ್ಟಿಗೆ ಇಂಟರಾಕ್ಷನ್ ಆಗೋದು ಅದೇ ಕಂದಾಯ ಶಾಖೆದಿಂದ. ಟ್ಯಾಕ್ಸ್ ಪೇಮೆಂಟ್ ಆಗಿರ್ಬೋದು, ಟ್ಯಾಕ್ಸ್ ಅಪ್ಡೇಷನ್ ಆಗಿರ್ಬೋದು, ಖಾತಾ ಇಶ್ಯೂನ್ಸ್ ಆಗಿರ್ಬೋದು, ಮ್ಯೂಟೇಷನ್ಸ್ ಆಗಿರ್ಬೋದು, ಪ್ರತಿಯೊಂದು ವಿಚಾರಕ್ಕೆ ಡೈಲಿ ಪ್ರತಿದಿನ 1,000 ಗಟ್ಟಲೆ ಜನರು ಈ ಶಾಖೆಗೆ ಬರ್ತಾರೆ. ಸೊ ಈಗ ಆ ಶಾಖೆಗೆ ಕೂಡ ಹೊಸ ಅಧಿಕಾರಿಗಳಿಗೆ ನೇಮಕ ಮಾಡಲಿಕ್ಕೆ ನಮ್ಮ ಆ ಟೀಮ್ ಕೂಡ ಗಟ್ಟಿಗೊಳಿಸ್ತಾ ಇದೀವಿ. ಹೊಸ ಬಿಲ್ ಕಲೆಕ್ಟರ್ ನ ತಗೊಳ್ತಾ ಇದೀವಿ. ಸೊ ದಟ್ ತಾವುಗಳಿಗೆ ಸ್ವಲ್ಪ ಅನುಕೂಲ ಆಗಲಿ, ಫೈಲ್ ಮೂವ್ಮೆಂಟ್ ಬೇಗ ಆಗಲಿ. ಹಿಂದೆಯಿಂದ ಯಾವುದೋ ಒಂದು ಸಮಸ್ಯೆ ಇದ್ರೆ ನಾವು ಮುಚ್ಕೋಬಾರದು, ಓಪನ್ ಆಗಿ ಟ್ರಾನ್ಸ್ಪರೆಂಟ್ ಆಗಿ ಅದರ ಬಗ್ಗೆ ನಾವು ಚರ್ಚೆ ಮಾಡಬೇಕು. ಸೊ ನಾನು ನೋಡಿದ ಮಟ್ಟಿಗೆ ಬಹಳಷ್ಟು ಫೈಲ್ಸು 9 ತಿಂಗಳ, 10 ತಿಂಗಳ, 2 ವರ್ಷ, 3 ವರ್ಷದಿಂದ ಕೂಡ ಪೆಂಡಿಂಗ್ ಇರುವಂತಹ ವಿಚಾರ ಗಮನಕ್ಕೆ ಬಂದಿದೆ. ಅದನ್ನು ಈಗ ಬಗೆಹರಿಸ್ತಾ ಇದ್ದೀವಿ. ಪ್ರಯಾರಿಟಿ ಮೇಲೆ, ಸೀನಿಯಾರಿಟಿ ಆಧಾರ ಮೇಲೆ ಪ್ರತಿಯೊಂದು ಫೈಲ್ ಈಗ ಕ್ಲಿಯರ್ ಮಾಡ್ತಾ ಇದ್ದೀವಿ. ಕಂದಾಯ ಅಧಿಕಾರಿಗಳು ಇಲ್ಲಿದ್ದಾರೆ, ಜೋನಲ್ ಕಮಿಷನರ್ ಅವರು ಇದ್ದಾರೆ. ಟ್ಯಾಕ್ಸ್ ಅಪ್ಡೇಷನ್ ಕೂಡ 24 ಅವರ್ಸು. ಇವತ್ತು ತಾವು ಟ್ಯಾಕ್ಸ್ ಕಟ್ಕೊಂಡ್ರೆ 24 ಗಂಟೆ ಒಳಗಡೆ ಟ್ಯಾಕ್ಸ್ ಅಪ್ಡೇಷನ್ ಮಾಡಿಕೊಡುವಂತ ಆದೇಶವನ್ನು ಮಾಡ್ತೀವಿ. 99% ಕೇಸ್ಗಳಲ್ಲಿ 24 ಅವರ್ಸ್ ಅಲ್ಲಿ ಆಗ್ತಿದೆ ಅಂತ ಹೇಳಲಿಕ್ಕೆ ಬಯಸ್ತೀವಿ. ಕೆಲವು ಕೇಸ್ಗಳಲ್ಲಿ ಏನಾಗುತ್ತೆ, ಏನಾದರೂ ಒಂದು ಚಾಲನದಲ್ಲಿ ವ್ಯತ್ಯಾಸ ಆಗಿರ್ತದೆ, ಹೆಸರು ಸಮ್ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಇಂದ ಮೇ ಬಿ 48 ಅವರ್ಸ್ ಅಥವಾ 72 ಅವರ್ಸ್ ಹಿಡಿಯುತ್ತೆ, 2-3 ದಿವಸ ಹಿಡಿಯುತ್ತೆ. ಆದರೂ ತಾವು ಕಂಪ್ಲೇಂಟ್ ಹೆಲ್ಪ್ ಲೈನ್ ಮೂಲಕ ತಾವು ನನಗೆ ಭೇಟಿಯಾಗಿ ಅಥವಾ ಟಪಾಲ್ ಮೂಲಕ ಈ ತರ ಏನಾದರೂ ಲೇಟ್ ಆಗಿದ್ರೆ, ತಡವಾಗಿ ನಮ್ಮಿಂದ ಸೇವೆ ಬಂದಿದ್ರೆ, ತಾವು ದಯವಿಟ್ಟು ದೂರು ಕೊಟ್ಟಿದ್ರೆ ನಾವೇ ಖಂಡಿತ ಆಕ್ಷನ್ ತಗೊಳ್ತೀವಿ. ಮತ್ತೆ ತಮ್ಮಿಂದ ಏನ್ ಬೇಕು, ಈಗ ತಮ್ಮಿಂದ 3 ವಿಚಾರ ಬೇಕು. ನಂಬರ್ 1, ನಾವೇ ಸಿಟಿನ ಒಳಗೆಯಿಂದ ಹೊರಗಿನಿಂದ ಕ್ಲೀನ್ ಅಪ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದೀವಿ. ಆಡಳಿತನ ಕ್ಲೀನ್ ಅಪ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದೀವಿ ಎಲ್ಲರೂ ಸೇರಿ. ಮತ್ತೆ ನಗರ ಪ್ರದೇಶದ ಪರಿಸರ. ಬಿಜೆಪಿ ಮುಖಂಡ ರವೀಂದ್ರ ಜಾಧವ್ ಮಾತನಾಡಿ, ನಗರದಲ್ಲಿ ಸ್ವಚ್ಛತೆ ಹಾಗೂ ಕುಡಿಯುವ ನೀರಿನ ಸಮಸ್ಯೆ ಶಾಶ್ವತವಾಗಿ ಮಾಡಲು ಮಹಾನಗರ ಪಾಲಿಕೆ ಆಯುಕ್ತರು ಹೆಚ್ಚು ಶ್ರಮಿಸುತ್ತಿದ್ದಾರೆ. ನಾವು ಸಹ ಸಹಕಾರ ನೀಡುತ್ತಿದ್ದೇವೆ ಎಂದರು. ನಗರದಲ್ಲಿ ಸಾಕಷ್ಟು ಬಡಾವಣೆಗಳಿಗೆ ಬಿ ಖಾತಾಗಳು ಇಲ್ಲ. ಬಿ ಖಾತಾ ಮಾಡಿಸಿಕೊಳ್ಳಲು ಅಭಿಯಾನ ನಡೆಸುತ್ತಿದ್ದು, ನಿವಾಸಿಗಳು ಇದರ ಸದುಪಯೋಗ ಪಡೆದುಕೊಳ್ಳಬೇಕಾಗಿದೆ. ಆಸ್ತಿಗಳ ದಾಖಲೆಗಳನ್ನು ಸಮರ್ಪಕವಾಗಿ ನೀಡಿದ್ದಲ್ಲಿ ತಮ್ಮ ಆಸ್ತಿ ಹೆಸರಿಗೆ ಮಾಡಿಕೊಳ್ಳಬಹುದು ಹಾಗೂ ಸಮಸ್ಯೆಗಳು ಇದ್ದಲ್ಲಿ ತಕ್ಷಣವೇ ಸ್ಪಂದಿಸುವ ಆಯುಕ್ತರ ಜೊತೆಗೆ ಇದ್ದಾರೆ. ಯಾವಾಗಲೂ ಮಾಹಿತಿ ಕೇಳಿದರೆ ಹೇಳುತ್ತಾರೆ. ಈಗಾಗಲೇ ಬಿ ಖಾತಾ ಮಾಡಿಸಿಕೊಂಡವರಿಗೆ ಹಕ್ಕುಪತ್ರ ನೀಡಲಾಗುತ್ತಿದೆ ಎಂದು ಹೇಳಿದರು. DC ಸಾಹೇಬರಿಗೆ ಮನವಿ ಮಾಡ್ಕೊಂಡಿವಿ, ನಿಮಗೂ ಮನವಿ ಮಾಡ್ಕೊಂಡಿವಿ, ತಹಸೀಲ್ದಾರ್ ಮನವಿ ಮಾಡ್ಕೊಂಡಿವಿ. ಎಲ್ಲರೂ ಒಂದು ಟೀಮ್ ಆಗಿ ನೀವೆಲ್ಲ ನಮಗೆ ಹೆಲ್ಪ್ ಮಾಡಿದ್ದಕ್ಕೆ ಇವತ್ತಿನ ಗೌರ್ಮೆಂಟ್ ಲ್ಯಾಂಡ್ ಸೈನ್ಸ್ ಸೆಂಟರ್ ಅಲಾಟ್ ಆಗಿದೆ 16 ಗುಂಟಾಸ್. ಅದರಲ್ಲಿ ಟೆಂಡರ್ ಪ್ರೋಸೆಸ್ ಆಯಿತು. ಟೆಂಡರ್ 3 ಜನ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಅದಕ್ಕೆಲ್ಲ ಕಾರ್ಯಕರ್ತರು ತಾವು ಸರ್ ಆಕ್ಚುಲಿ ಜಿಬಲ್ ಸಾಹೇಬರು ಬಂದ ಮೇಲೇನೆ ಆ ಜಾಗ ಹಸ್ತಾಂತರ ರೆವಿನ್ಯೂ ಡಿಪಾರ್ಟ್ಮೆಂಟ್ ಇಂದ ಮಹಾನಗರ ಪಾಲಿಕೆಗೆ ಹಸ್ತಾಂತರ ಆದ ನಂತರ ಅವರ ಆದೇಶದ ಮೇರೆಗೆ ಕರ್ನಾಟಕ ಅರ್ಬನ್ ವಾಟರ್ ಸಪ್ಲೈ ಬೋರ್ಡ್ಗೆ ಒಂದು ಲೆಟರ್ ಕರೆಸ್ಪಾಂಡೆನ್ಸ್ ಮಾಡಿದಾಗ ಮಾತ್ರ ಅಧಿಕೃತವಾಗಿ ಆಗಿರೋ ಒಂದು ಇತಿಹಾಸ ಇವತ್ತಾಗಿದೆ ಸರ್ ನಮ್ಮ ವಾರ್ಡ್ಗೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಆನ್ ಪ್ರಯಾರಿಟಿ ಬೇಸಿಸ್ 13 ವಾರ್ಡ್ ವಾಟರ್ ಸಪ್ಲೈ ಅಂತಾನೆ ಟೆಂಡರ್ ಆಗಿದೆ, ಅಲಾಟ್ಮೆಂಟ್ ಆಗಿದೆ. ಅದಕ್ಕೆ ಇದರ ಯಾವುದೇ ರೀತಿ ನಿಮಗೆ ಆ ಮುಚ್ಚುಮರೆ ಇಲ್ಲ ಅಂತ ಹೇಳಬಯಸ್ತಾ ಇದ್ದೀವಿ. AGB ಕಾಲನಿ ನಿವಾಸಿಗಳಿಗೆ ಫಸ್ಟ್ ತಾರತಮ್ಯ ಪ್ರಶ್ನೆ ಇಲ್ಲ. ಫಸ್ಟ್ ಪ್ರಯಾರಿಟಿ ಬೇಸಿಸ್ ನಮ್ಮ ವಾರ್ಡ್ಗೆ ನೀರು ಬರುತ್ತದೆ. ಆ ಟೆಂಡರ್ ಪ್ರೊಸೆಸ್ ಆಗಿದೆ. ಮೋಸ್ಟ್ಲಿ 3 ಸೆಲೆಕ್ಟ್ ಆಗಿದ್ದಾರೆ. ಬಳ್ಳಾರಿ ಅವರೊಬ್ಬರು ಹಾಕಿದ್ದಾರೆ, ರಾಯಚೂರು ಅವರೊಬ್ಬರು ಹಾಕಿದ್ದಾರೆ, ಇನ್ನೊಂದು ಗುಲ್ಬರ್ಗ ಯಾರು ಹಾಕಿದ್ದಾರೆ. ಅದು ಯಾರು ಲೋಯೆಸ್ಟ್ ಆಗುತ್ತೆ, ಟೆಕ್ನಿಕಲ್ ಬೆಡ್ ಓಪನ್ ಆಗುತ್ತೆ. ಅದಾದ ನಂತರ ಇಮಿಡಿಯೇಟ್ ಈ ಒಂದು 15-20 ದಿವಸದಲ್ಲಿ ಬರ್ತಾರೆ, ಲೆಟರ್ ಆಫ್ ಅವಾರ್ಡ್ ಆಗ್ತಾ ಇರುತ್ತೆ. ಆದ ನಂತರ ಇಮಿಡಿಯೇಟ್ ಆಗಿ ಅದನ್ನ ಕನ್ವಿನ್ಸ್ ಮಾಡಬೇಕು. ಇದೇ ಮುಂದೆ ರಾಜಗೌಡರ ಮನೆ ಹತ್ರ ಒಂದು ಫಂಕ್ಷನ್ ಮಾಡೋಣ ಅಂತ ತಾವೆಲ್ಲ ತೀರ್ಮಾನ ಮಾಡಿದಂತೆ ಅದನ್ನ ಇನಾಗ್ರೇಷನ್ ಎಲ್ಲರೂ ಕರೆಸಬೇಕು. 4.5 ಕೋಟಿ ಅಷ್ಟೇ ಸಾಲಲ್ಲಾಗುತ್ತೆ. ಇನ್ನೂ 2.5-3 ಕೋಟಿ ಅನುದಾನ ಬೇಕಾಗುತ್ತೆ. ಅದಕ್ಕೆ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆಗಿರ್ಬೋದು, ಎಲ್ಲರೂ ಕರೆಸಿ, ಲೋಕಲ್ MLAಗಳಾಗಿರ್ಬೋದು, MLC ಅವ್ರನ್ನ ಕರೆದು ಅವ್ರಿಗೆ ಒಂದು 50 ಲಕ್ಷ ಕೇಳಿಬಿಟ್ಟು ಈಗ ಟ್ಯಾಂಕ್ ರಸ್ತೆ ಟೆಂಡರ್ ಆಗಿದೆ ಸರ್. ಆ ಡಿಸ್ಟ್ರಿಬ್ಯೂಟ್ ಲೈನ್ ಅದು ಆಗ್ಬೇಕಾದ್ರೆ ನಮಗೆ ಕನಿಷ್ಠ 2-3 ಕೋಟಿ ಬೇಕಾಗುತ್ತೆ ಸರ್. ಅದಕ್ಕೊಂದು ಅಪೀಲ್ ಮಾಡೋಣ ಅಂತ ನಾವೆಲ್ಲ ತಮ್ಮ ತಿಳ್ಕೊಂಡಿದ್ದೀವಿ. ಸಾಹೇಬ್ರಿಗೆ ಹೇಳಿದ್ವಿ, ಡಿ ಸಾಹೇಬ್ರಿಗೆ ಅವ್ರನ್ನು
ಈ ಸಂದರ್ಭದಲ್ಲಿ ಎಜಿಬಿ ಕಾಲೋನಿಯ ಮುಖಂಡ ಬಸವರಾಜ್, ಎಂಕಪ್ಪ, ನರಸಿಂಹಲು, ಸಲೀಂ, ಅಧಿಕಾರಿಗಳಾದ ಮಾರೆಪ್ಪ, ರಾಮು ನಾಯಕ್, ಪವನ್, ಗೋವಿಂದ್, ನಾರಾಯಣ, ಪೃಥ್ವಿರಾಜ್ ಸೇರಿದಂತೆ ಬಡಾವಣೆಯ ನಿವಾಸಿಗಳು ಇದ್ದರು. ಇಡ್ಲಿ ಬಂಡಿ ಇಡುವ ವಿಚಾರಕ್ಕೆ ಸಂಬಂಧಿಸಿದಂತೆ ಯುವಕನೊಬ್ಬನನ್ನು ಬರ್ಬರವಾಗಿ ಕೊಲೆ ಮಾಡಿರುವ ಘಟನೆ ನಗರದ ಜಾಕಿರ್ ಹುಸೇನ್ ಸರ್ಕಲ್ ಬಳಿ ಬೆಳಗಿನ ಜಾವ 4:30 ನಡೆದಿದೆ. ಕೊಲೆಯಾದ ಯುವಕ ಸಾದಿಕ್ 27 ವರ್ಷ ಎಂದು ಗುರುತಿಸಲಾಗಿದೆ. ಇಡ್ಲಿ ಬಂಡಿ ಇಡುವ ವಿಚಾರಕ್ಕೆ ಸಂಬಂಧಿಸಿದಂತೆ ಯುವಕನೊಬ್ಬನನ್ನು ಬರ್ಬರವಾಗಿ ಕೊಲೆ ಮಾಡಿರುವ ಘಟನೆ ನಗರದ ಜಾಕಿರ್ ಹುಸೇನ್ ಸರ್ಕಲ್ ಬಳಿ ಬೆಳಗಿನ ಜಾವ 4:30 ಸುಮಾರಿಗೆ ನಡೆದಿದೆ. ಕೊಲೆಯಾದ ಯುವಕ ಸಾದಿಕ್ 27 ವರ್ಷ ಎಂದು ಗುರುತಿಸಲಾಗಿದೆ. ಆರೋಪಿ ಕರೀಂ ಸಾದಿಕ್ಗೆ ಚಾಕುವಿನಿಂದ ಇರಿದು ಕೊಲೆಗೈದಿದ್ದಾನೆ ಎಂದು ತಿಳಿದು ಬಂದಿದೆ. ಚಾಕು ಇರಿತದಿಂದ ತೀವ್ರ ರಕ್ತಸ್ರಾವದಿಂದ ಒದ್ದಾಡುತ್ತಿದ್ದ ಸಾದಿಕ್ನನ್ನು ಕೂಡಲೇ ರಿಮ್ಸ್ ಆಸ್ಪತ್ರೆಗೆ ದಾಖಲಿಸಿದರೂ ಚಿಕಿತ್ಸೆ ಫಲಕಾರಿಯಾಗದೆ ಸಾದಿಕ್ ಮೃತಪಟ್ಟಿದ್ದಾನೆ. ಪ್ರಾಥಮಿಕ ಮಾಹಿತಿಯ ಪ್ರಕಾರ ಇಂದು ಬೆಳಗಿನ ಜಾವ ಸಾದಿಕ್ ಮತ್ತು ಕರೀಂ ಇಬ್ಬರ ನಡುವೆ ಇಡ್ಲಿ ಬಂಡಿ ವಿಷಯಕ್ಕೆ ಸಂಬಂಧಿಸಿದಂತೆ ತೀವ್ರ ವಾಗ್ವಾದ ನಡೆದಿದೆ. ವಾಗ್ವಾದ ತಾರಕಕ್ಕೇರಿದಾಗ ಕರೀಂ ಸಾದಿಕ್ಗೆ ಚಾಕುವಿನಿಂದ ಹಿರಿದು ಕೊಲೆ ಮಾಡಿದ್ದಾನೆ ಎಂದು ತಿಳಿದು ಬಂದಿದೆ. ಸದರ್ ಬಜಾರ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಈ ಘಟನೆಯ ಬಗ್ಗೆ ಪೊಲೀಸರು ತನಿಖೆ ಆರಂಭಿಸಿದ್ದು ಆರೋಪಿ ಕರೀಂನನ್ನು ವಶಕ್ಕೆ ಪಡೆದಿದ್ದಾರೆ. ಘಟನೆಯ ಕುರಿತು ಮತ್ತಷ್ಟು ವಿವರಗಳಿಗಾಗಿ ಪೊಲೀಸ್ ತನಿಖೆಯನ್ನು ಕಾಯಲಾಗುತ್ತಿದೆ. ನಗರದಲ್ಲಿ ಈ ರೀತಿಯ ಘಟನೆ ಸಾರ್ವಜನಿಕರಲ್ಲಿ ಆತಂಕವನ್ನು ಉಂಟು ಮಾಡಿದ್ದು ಪೊಲೀಸರು ಸ್ಥಳದಲ್ಲಿ ಭದ್ರತೆಯನ್ನು ಒದಗಿಸಿದ್ದಾರೆ. ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದು 2 ವರ್ಷಗಳಾಗಿದ್ದು ನಮ್ಮ ಸರ್ಕಾರ ಜನಪರ ಆಡಳಿತದ ಸಾಧನೆ ಜನರಿಗೆ ತಿಳಿಸಲು ಹಾಗೂ ಗ್ರಾಮೀಣ ಭಾಗದಲ್ಲಿ ವಾಸಿಸುವ 1 ಲಕ್ಷಕ್ಕೂ ಹೆಚ್ಚು ಬಡ ನಿರಾಶ್ರಿತ ಫಲಾನುಭವಿಗಳಿಗೆ ಸೂರಿನ ಭದ್ರತೆಯ ಹಕ್ಕುಪತ್ರ ನೀಡಲಾಗುತ್ತದೆ ಎಂದು ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯ ಸಚಿವರಾದ ಎನ್ಎಸ್ ಬೋಸರಾಜ್ ಅವರು ತಿಳಿಸಿದರು. ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದು 2 ವರ್ಷಗಳಾಗಿದ್ದು ನಮ್ಮ ಸರ್ಕಾರ ಜನಪರ ಆಡಳಿತದ ಸಾಧನೆ ಜನರಿಗೆ ತಿಳಿಸಲು ಹಾಗೂ ಗ್ರಾಮೀಣ ಭಾಗದಲ್ಲಿ ವಾಸಿಸುವ 1 ಲಕ್ಷಕ್ಕೂ ಹೆಚ್ಚು ಬಡ ನಿರಾಶ್ರಿತ ಫಲಾನುಭವಿಗಳಿಗೆ ಸೂರಿನ ಭದ್ರತೆಯ ಹಕ್ಕುಪತ್ರ ನೀಡಲಾಗುತ್ತದೆ ಎಂದು ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯ ಸಚಿವರಾದ ಎನ್ಎಸ್ ಬೋಸರಾಜ್ ಅವರು ತಿಳಿಸಿದರು. ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದು 2 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ದಿನಾಂಕ 20ರಂದು ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿ 1 ಲಕ್ಷ ಫಲಾನುಭವಿಗಳಿಗೆ ಹಕ್ಕುಪತ್ರ ನೀಡುವ ಕಾರ್ಯಕ್ರಮ ಹಾಗೂ ಬೃಹತ್ ಸಾಧನಾ ಸಮಾವೇಶ ಹಮ್ಮಿಕೊಳ್ಳಲಾದ ಕುರಿತು ಮಾನ್ವೀಯ ಪ್ರವಾಸಿ ಮಂದಿರದಲ್ಲಿ ಅಧಿಕಾರಿಗಳೊಂದಿಗೆ ಸಚಿವ ಎನ್ಎಸ್ ಬೋಸರಾಜ್ ಹಾಗೂ ಶಾಸಕ ಹಂಪಯ್ಯ ನಾಯಕ್ ಅವರು ಪೂರ್ವಭಾವಿ ಸಭೆ ನಡೆಸಿದರು. ಮಾನ್ವಿ ಹಾಗೂ ಸಿರ್ವಾರ ತಾಲೂಕಿನ ವಿವಿಧ ಗ್ರಾಮಗಳಿಂದ ಆಯ್ಕೆ ಮಾಡಲಾದ ನಿರಾಶ್ರಿತ ಫಲಾನುಭವಿಗಳಿಗೆ ರಾಜ್ಯದ ಮುಖ್ಯಮಂತ್ರಿಗಳು ಹಕ್ಕುಪತ್ರ ನೀಡಲಿದ್ದಾರೆ. ಈ ಸಮಾವೇಶಕ್ಕೆ ಫಲಾನುಭವಿಗಳೊಂದಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರನ್ನು ಭಾಗವಹಿಸಲು ಕ್ರಮ ಕೈಗೊಳ್ಳಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದರು. ಸರ್ಕಾರದ ಈ ಸಮಾವೇಶದಲ್ಲಿ ಕ್ಷೇತ್ರದಾದ್ಯಂತ ವಿವಿಧ ಗ್ರಾಮಗಳಿಂದ ಭಾಗವಹಿಸುವ ಸಾರ್ವಜನಿಕರಿಗೆ ಬಸ್ ವ್ಯವಸ್ಥೆ ಮಾಡಲಾಗಿದೆ. ಅಧಿಕಾರಿಗಳು ಕಾರ್ಯಕ್ರಮಕ್ಕೆ ಬರುವ ಜನರನ್ನು ಜಾಗೃತಿಯಿಂದ ಕಾರ್ಯಕ್ರಮಕ್ಕೆ ಹಾಜರುಪಡಿಸಿ ನಂತರ ಮರಳಿ ಎಲ್ಲರನ್ನು ಆಯಾ ಗ್ರಾಮಗಳಿಗೆ ಸುರಕ್ಷತೆಯಿಂದ ಬಿಡುವುದು ನಿಮ್ಮ ಜವಾಬ್ದಾರಿಯಾಗಿದೆ ಎಂದು ಅಧಿಕಾರಿಗಳಿಗೆ ಸೂಚಿಸಿದರು. ಮಾನ್ವಿ ವಿಧಾನಸಭಾ ಕ್ಷೇತ್ರದಾದ್ಯಂತ ಫಲಾನುಭವಿಗಳನ್ನು ಹಕ್ಕುಪತ್ರ ನೀಡಲು ಗುರುತಿಸಲಾಗಿದೆ. ಹಂತ ಹಂತವಾಗಿ ಗ್ರಾಮೀಣ ಭಾಗದಲ್ಲಿ ವಾಸಿಸುವ ರೈತ, ಕೂಲಿ, ಕಾರ್ಮಿಕ ಕುಟುಂಬಗಳ ಬಡಾವಣೆಗಳನ್ನು ಕಾನೂನಾತ್ಮಕವಾಗಿ ಕಂದಾಯ ಗ್ರಾಮ ಯೋಜನೆಯಡಿ ನಿರಾಶ್ರಿತರಿಗೆ ಸೂರಿನ ಹಕ್ಕುಪತ್ರ ನೀಡಲಾಗುವುದು ಎಂದು ತಿಳಿಸಿದರು. ಕಂದಾಯ ಗ್ರಾಮಗಳನ್ನಾಗಿ ಆಯ್ಕೆ ಮಾಡಿ ನಿರಾಶ್ರಿತರ ಹಕ್ಕುಪತ್ರ ನೀಡಲು ಸರ್ವೆ ಮಾಡಿ ಶೀಘ್ರ ವರದಿ ನೀಡಬೇಕು. ಮುಂದಿನ ದಿನಗಳಲ್ಲಿ ಅನೇಕ ವರ್ಷಗಳಿಂದ ಕಾನೂನಾತ್ಮಕವಾಗಿ ವಾಸಿಸುತ್ತಿರುವ ಬಡ ಜನರಿಗೆ ಹಕ್ಕುಪತ್ರ ನೀಡಲು ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಈ ಸರ್ಕಾರದ ಸಾಧನೆ ಸಮಾವೇಶದಲ್ಲಿ ಸುಮಾರು 3 ಲಕ್ಷ ಜನ ಸೇರುವ ನಿರೀಕ್ಷೆ ಇದೆ. 2 ವರ್ಷದ ಸರ್ಕಾರದ ಸಾಧನೆ ಬಗ್ಗೆ ಜನರಿಗೆ ತಿಳಿಸಲಾಗುವುದು. ಮುಂದಿನ 3 ವರ್ಷಗಳ ಅಭಿವೃದ್ಧಿಯ ಜನಪರ ಕಾರ್ಯಕ್ರಮಗಳ ರೂಪುರೇಷೆಗಳನ್ನು ತಿಳಿಸಲಾಗುವುದು. ಅಲ್ಲದೆ ಸಮಾವೇಶದಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳು ನಡೆಯಲಿವೆ ಎಂದು ತಿಳಿಸಿದರು. ಸಮಾವೇಶ ಕಾರ್ಯಕ್ರಮದಲ್ಲಿ ಜನಸಭೆ ವಿರೋಧ ಪಕ್ಷದ ನಾಯಕರಾದ ಮಲ್ಲಿಕಾರ್ಜುನ್ ಖರ್ಗೆ, ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ಸರ್ಕಾರದ ಸಚಿವರು, ಎಲ್ಲಾ ಪಕ್ಷದ ಶಾಸಕರು, ಸಂಸದರು, ಚುನಾಯಿತ ಜನಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ಸಿರ್ವಾರ ತಹಸೀಲ್ದಾರರಾದ ರವಿ ಅಂಗಡಿ, ಮಾನ್ವಿ ಪ್ರಭಾರಿ ತಹಸೀಲ್ದಾರರಾದ ಭೀಮರಾಯ, ಸಿರ್ವಾರ ತಾಲೂಕ್ ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಯಾದ ಶಶಿಧರ್ ಸ್ವಾಮಿ ಹಿರೇಮಠ್, ಪೊಲೀಸ್ ವೃತ್ತ ನಿರೀಕ್ಷಕರಾದ ಕೆಂಚರೆಡ್ಡಿ, ಬಿಇಒ ಚಂದ್ರಶೇಖರ್ ದೊಡ್ಡಮನಿ, ಕೆಎಸ್ಆರ್ಟಿಸಿ ಸಿಬ್ಬಂದಿಗಳು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಆಪರೇಷನ್ ಸಿಂಧೂರ ಯಶಸ್ವಿ ಕಾರ್ಯಾಚರಣೆಯಲ್ಲಿ ಕೆಚ್ಚೆದೆಯಿಂದ ಹೋರಾಡಿದ ನಮ್ಮ ಭಾರತೀಯ ಸೈನ್ಯದ ಹಾಗೂ ಹುತಾತ್ಮ ಯೋಧರ ಸ್ಮರಣಾರ್ಥ ರಾಯಚೂರು ನಗರದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಅಭಿನಂದನಾ ತಿರಂಗ ಯಾತ್ರೆಯಲ್ಲಿ ಭಾಗವಹಿಸುವ ಮೂಲಕ ರಾಯಚೂರಿನ ಸರ್ಕಾರಿ ಮಹಿಳಾ ಕಾಲೇಜಿನ ರಾಷ್ಟ್ರೀಯ ಸೇವಾ ಯೋಜನೆ ಘಟಕದ ಸ್ವಯಂ ಸೇವಕಿಯರು ಹಾಗೂ ರೇಂಜರ್ಸ್ ಘಟಕದ ವಿದ್ಯಾರ್ಥಿನಿಯರು ಭಾರತದ ವೀರ ಯೋಧರಿಗೆ ಅಭಿನಂದಿಸುವ ಮೂಲಕ ರಾಷ್ಟ್ರ ಪ್ರೇಮ ಮೆರೆದರು.
ಆಪರೇಷನ್ ಸಿಂಧೂರ ಯಶಸ್ವಿ ಕಾರ್ಯಾಚರಣೆ ತಿರಂಗ ಯಾತ್ರೆಯಲ್ಲಿ ಭಾಗವಹಿಸಿ ಭಾರತೀಯ ಸೈನ್ಯವನ್ನು ಅಭಿನಂದಿಸಿದ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನ ಎನ್ಎಸ್ಎಸ್ ಘಟಕ ಮತ್ತು ರೇಂಜರ್ಸ್ ಘಟಕಗಳು. ಆಪರೇಷನ್ ಸಿಂಧೂರ ಯಶಸ್ವಿ ಕಾರ್ಯಾಚರಣೆಯಲ್ಲಿ ಕೆಚ್ಚೆದೆಯಿಂದ ಹೋರಾಡಿದ ನಮ್ಮ ಭಾರತೀಯ ಸೈನ್ಯದ ಹಾಗೂ ಹುತಾತ್ಮ ಯೋಧರ ಸ್ಮರಣಾರ್ಥ ರಾಯಚೂರು ನಗರದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಅಭಿನಂದನಾ ತಿರಂಗ ಯಾತ್ರೆಯಲ್ಲಿ ಭಾಗವಹಿಸುವ ಮೂಲಕ ರಾಯಚೂರಿನ ಸರ್ಕಾರಿ ಮಹಿಳಾ ಕಾಲೇಜಿನ ರಾಷ್ಟ್ರೀಯ ಸೇವಾ ಯೋಜನೆ ಘಟಕದ ಸ್ವಯಂ ಸೇವಕಿಯರು ಹಾಗೂ ರೇಂಜರ್ಸ್ ಘಟಕದ ವಿದ್ಯಾರ್ಥಿನಿಯರು ಭಾರತದ ವೀರ ಯೋಧರಿಗೆ ಅಭಿನಂದಿಸುವ ಮೂಲಕ ರಾಷ್ಟ್ರ ಪ್ರೇಮ ಮೆರೆದರು. ಭಾರತೀಯ ಸೈನ್ಯದ ವೀರ ಸೈನಿಕರು ಪಾಕಿಸ್ತಾನದ ಮೇಲೆ ತಮ್ಮ ಶೌರ್ಯ, ಸಾಹಸ ಮತ್ತು ಬಲಿದಾನದಿಂದ ಆಪರೇಷನ್ ಸಿಂಧೂರ ಯಶಸ್ವಿಯಾಗಿ ಕಾರ್ಯಾಚರಣೆ ಮಾಡಿರುವ ನಿಮಿತ್ತ ರಾಯಚೂರಿನ ರಾಷ್ಟ್ರ ರಕ್ಷಣೆಗಾಗಿ ನಾಗರಿಕ ಸಮಿತಿ ಇವರು ಶನಿವಾರದಂದು ರಾಯಚೂರು ನಗರದಲ್ಲಿ ಹಮ್ಮಿಕೊಂಡಿದ್ದ ತಿರಂಗ ಯಾತ್ರೆ ಹಾಗೂ ಅಭಿನಂದನಾ ಸಮಾರಂಭದಲ್ಲಿ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಸುಗುಣ ಬಸವರಾಜ್ ಅವರ ನೇತೃತ್ವದಲ್ಲಿ ಕಾಲೇಜಿನ ಎನ್ಎಸ್ಎಸ್ ಕಾರ್ಯಕ್ರಮ ಅಧಿಕಾರಿ ಸಂತೋಷ್ ಕುಮಾರ್ ರೇವೂರು, ರೇಂಜರ್ಸ್ ಘಟಕದ ಸಂಯೋಜಕಿ ಶ್ರೀಮತಿ ಸರಸ್ವತಿ ಕೆ ಹಾಗೂ ವಿದ್ಯಾರ್ಥಿನಿ ಸ್ವಯಂ ಸೇವಿಕೆಯರು ಭಾಗವಹಿಸಿದ್ದರು. ಹುತಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣ ಪಕ್ಕದ ಗಾಂಧಿ ಪ್ರತಿಮೆಯಿಂದ ಆರಂಭಗೊಂಡು ಅಂಬೇಡ್ಕರ್ ವೃತ್ತ, ತಹಸೀಲ್ದಾರ್ ಕಚೇರಿ, ಏಕ್ ಮಿನಾರ್, ಸರಾಫ್ ಬಜಾರ್, ನೇತಾಜಿ ವೃತ್ತ, ಪಟೇಲ್ ರಸ್ತೆ ಮೂಲಕ ಸಾಗಿ ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದವರೆಗೆ ಸಮಾಪ್ತಗೊಂಡ ತಿರಂಗ ಯಾತ್ರೆಯಲ್ಲಿ ರಾಷ್ಟ್ರ ಪ್ರೇಮ ಹಾಗೂ ಯೋಧರ ಮನೋಬಲ ಹೆಚ್ಚಿಸುವ ಘೋಷೋಕ್ತಿಗಳನ್ನು ಕೂಗುತ್ತಾ ಸಾಗಿದ ಸ್ವಯಂ ಸೇವಕಿಯರು ತಿರಂಗ ಯಾತ್ರೆಯ ಮೂಲಕ ಭಾರತೀಯ ವೀರ ಯೋಧರನ್ನು ಅಭಿನಂದಿಸಿ ದೇಶಭಕ್ತಿಯನ್ನು ಪ್ರಕಟಿಸಿದರು. ನಗರದ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನ 2024-25ನೇ ಸಾಲಿನ ವಾರ್ಷಿಕೋತ್ಸವದ ಅಂಗವಾಗಿ ಕಾಲೇಜಿನ ಕ್ರೀಡಾ ವಿಭಾಗ ಹಾಗೂ ಸಾಂಸ್ಕೃತಿಕ ಘಟಕಗಳು ವಿದ್ಯಾರ್ಥಿನಿಯರಿಗಾಗಿ ವಿವಿಧ ಸ್ಪರ್ಧೆಗಳನ್ನು ಏರ್ಪಡಿಸಿದ್ದವು. ನಗರದ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನ 2024-25ನೇ ಸಾಲಿನ ವಾರ್ಷಿಕೋತ್ಸವದ ಅಂಗವಾಗಿ ಕಾಲೇಜಿನ ಕ್ರೀಡಾ ವಿಭಾಗ ಹಾಗೂ ಸಾಂಸ್ಕೃತಿಕ ಘಟಕಗಳು ವಿದ್ಯಾರ್ಥಿನಿಯರಿಗಾಗಿ ವಿವಿಧ ಸ್ಪರ್ಧೆಗಳನ್ನು ಏರ್ಪಡಿಸಿದವು. ವಿವಿಧ ಕ್ರೀಡೆಗಳಲ್ಲಿ ಹಾಗೂ ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ದ ಕಾಲೇಜಿನ ರಾಷ್ಟ್ರೀಯ ಸೇವಾ ಯೋಜನೆ ಘಟಕದ ವಿದ್ಯಾರ್ಥಿನಿ ಸ್ವಯಂ ಸೇವಕಿಯರು ಭಾಗವಹಿಸಿದ್ದ ಅಷ್ಟು ಸ್ಪರ್ಧೆಗಳಲ್ಲಿ ಉತ್ತಮ ಸಾಧನೆ ಮಾಡಿರುವುದು, ರಂಗೋಲಿ ಸ್ಪರ್ಧೆಯಲ್ಲಿ ಪ್ರಥಮ, ದ್ವಿತೀಯ ಹಾಗೂ ತೃತೀಯ 3 ಸ್ಥಾನಗಳನ್ನು ಪಡೆಯುವ ಮೂಲಕ ಎನ್ಎಸ್ಎಸ್ ಘಟಕ ಮೇಲುಗೈ ಸಾಧಿಸಿದೆ. ರಂಗೋಲಿ ಸ್ಪರ್ಧೆಯಲ್ಲಿ ದೇವಮ್ಮ ಹನುಮಂತು ಪ್ರಥಮ ಸ್ಥಾನ, ಸಂಗೀತ ಪ್ರಕಾಶ್ ದ್ವಿತೀಯ ಸ್ಥಾನ ಹಾಗೂ ನರಸಮ್ಮ ಈರಪ್ಪ ತೃತೀಯ ಸ್ಥಾನ ಪಡೆದಿದ್ದಾರೆ. ಜಮಲಮ್ಮ ಈರಣ್ಣ 1500 ಮೀಟರ್ ಓಟದಲ್ಲಿ ದ್ವಿತೀಯ ಸ್ಥಾನ ಹಾಗೂ 200 ಮೀಟರ್ ಓಟದಲ್ಲಿ ತೃತೀಯ ಸ್ಥಾನ, ದೇವಮ್ಮ ಹನುಮಂತು 1500 ಓಟದಲ್ಲಿ ತೃತೀಯ ಸ್ಥಾನ, ಲಕ್ಷ್ಮೀ ನರಸಪ್ಪ ಗುಂಡು ಎಸೆತದಲ್ಲಿ ದ್ವಿತೀಯ ಸ್ಥಾನ ಹಾಗೂ 400 ಕಿಲೋಮೀಟರ್ ಓಟದಲ್ಲಿ ತೃತೀಯ ಸ್ಥಾನ, ಜೆಎಸ್ ಸುಷ್ಮಾ ಮಲ್ಲಯ್ಯ ಸ್ವಾಮಿ ಜಾನಪದ ಗೀತೆ ಗಾಯನ ಸ್ಪರ್ಧೆಯಲ್ಲಿ ತೃತೀಯ ಸ್ಥಾನ ಮತ್ತು ಲಕ್ಷ್ಮೀ ಚಂದಪ್ಪ 100 ಮೀಟರ್ ಓಟದಲ್ಲಿ ಹಾಗೂ ಸ್ಕಿಪ್ಪಿಂಗ್ ಸ್ಪರ್ಧೆಯಲ್ಲಿ ತೃತೀಯ ಸ್ಥಾನ ಪಡೆಯುವ ಮೂಲಕ ಕಾಲೇಜಿನ ರಾಷ್ಟ್ರೀಯ ಸೇವಾ ಯೋಜನೆ ಘಟಕಕ್ಕೆ ಕೀರ್ತಿ ತಂದಿದ್ದಾರೆ ಎಂದು ಪ್ರಶಸ್ತಿ ಪತ್ರ ಹಾಗೂ ಪದಕ ವಿತರಣಾ ಸಮಾರಂಭದ ನಂತರ ಎನ್ಎಸ್ಎಸ್ ಕಾರ್ಯಕ್ರಮ ಅಧಿಕಾರಿ ಡಾಕ್ಟರ್ ಸಂತೋಷ್ ಕುಮಾರ್ ರೇವೂರು ತಿಳಿಸಿದ್ದಾರೆ. ಸ್ಪರ್ಧೆಗಳ ಆಯೋಜಕರಾದ ಸಾಂಸ್ಕೃತಿಕ ಸಮಿತಿಯ ಸಂಚಾಲಕ ಹಾಗೂ ಕ್ರೀಡಾ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಪ್ರಸನ್ನ ಕುಮಾರ್ ಹಾಗೂ ಗಣಕ ವಿಜ್ಞಾನ ವಿಭಾಗದ ಮುಖ್ಯಸ್ಥ ಹಾಗೂ ಕ್ರೀಡಾಪಟು ಶರಣಗೌಡ ಅವರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಿ ಖಾತೆಗೆ ಸಮರ್ಪಕ ದಾಖಲೆ ಸಲ್ಲಿಸಿ, ಯಾವುದೇ ಸಮಸ್ಯೆಗಳು ಇದ್ದಲ್ಲಿ ದೂರು ಸಲ್ಲಿಸಿ. ಜುಬೇನ್ ಮಹಾಪಾತ್ರ. ಇಡ್ಲಿ ಬಂಡಿ ವಿಚಾರಕ್ಕೆ ಜಗಳ, ಬೆಳ್ಳಂಬೆಳಗ್ಗೆ ನಗರದಲ್ಲಿ ಹರಿದ ನೆತ್ತರ. ಮಾನ್ವಿ ಸಿರ್ವಾರ ಸರ್ಕಾರದ ಸಾಧನೆ ಸಮಾವೇಶ ಕುರಿತು ಅಧಿಕಾರಿಗಳೊಂದಿಗೆ ಸಚಿವ ಎನ್ಎಸ್ ಬೋಸರಾಜ್, ಶಾಸಕ ಹಂಪಯ್ಯ ನಾಯಕ್ ಅವರಿಂದ ಪೂರ್ವಭಾವಿ ಸಭೆ. ಆಪರೇಷನ್ ಸಿಂಧೂರ ಯಶಸ್ವಿ ಕಾರ್ಯಾಚರಣೆ ನಿಮಿತ್ತ ಜರುಗಿದ ತಿರಂಗ ಯಾತ್ರೆಯಲ್ಲಿ ಭಾಗವಹಿಸಿ ರಾಷ್ಟ್ರ ಪ್ರೇಮ ಮೆರೆದ ಸರ್ಕಾರಿ ಮಹಿಳಾ ಕಾಲೇಜಿನ ಎನ್ಎಸ್ಎಸ್ ಘಟಕ. ಮತ್ತು ವಾರ್ಷಿಕ ಕ್ರೀಡಾಕೂಟ ಹಾಗೂ ವಿವಿಧ ಸ್ಪರ್ಧೆಗಳಲ್ಲಿ ಎನ್ಎಸ್ಎಸ್ ಸ್ವಯಂ ಸೇವಕಿಯರ ಉತ್ತಮ ಸಾಧನೆ. ವಾರ್ತೆಗಳನ್ನು ಪ್ರವಚಿಸಿದವರು. ಶನಿದೇವರ ನೂತನ ಮಂದಿರ ಶಿಲಾನ್ಯಾಸ. ಶಿರಡಿಯಲ್ಲಿ ಸಾಯಿ ದರ್ಶನ, ಶಿಂಗನಪುರದಲ್ಲಿ ಶನಿ ದರ್ಶನ, ಹಾಗೆ ನಮ್ಮ ರಾಯಚೂರಿನಲ್ಲಿ ಓಂ ಸಾಯಿ ಧ್ಯಾನ ಮಂದಿರದಲ್ಲಿಯೂ ಈಗ ಶನಿದೇವರ ದರ್ಶನ ಸಾಧ್ಯವಾಗಲಿದೆ. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, Patel Road, Raichur. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. Sri Raghavendra Ghee, Sri Raghavendra Tuppa, SAK Convention Hall. Book now, flat 50% discount. Save of the season.
with luxury rooms, faculty, fully centralized AC halls, wide parking areas facilities. Visit SAK Convention Hall, Shekhar Nagar, IP Road, Raichur.